ಚಿಕ್ಕಮಗಳೂರು ಅಲ್ಲೂ ಅಷ್ಟೇ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಸಾಕಷ್ಟು ಜನ ಅಲ್ಲಿ ವಿಸಿಟ್ ಮಾಡ್ತಾರೆ. ಇನ್ನು ಪ್ರವಾಸಿ ತಾಣಗಳಲ್ಲಿ ಅಲರ್ಟ್ ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗದಲ್ಲಿ, ಎಸ್ಪೆಷಲಿ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಾಡಿಕೆಯಾಧಾರದಲ್ಲಿ ಜಿಲ್ಲಾಡಳಿತದಿಂದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾಕಂದ್ರೆ ರೀಸೆಂಟ್ ಆಗಿ ನಾವು ನೋಡಿದ್ವಿ, ಕೇರಳ ಮೂಲದ ಬಾಲಕಿ ಬಂದಿದ್ಲು, ಮಾಣಿಕ್ಯಾಧಾರದಲ್ಲಿ ಫಸ್ಟ್ ನಾಪತ್ತೆ ಆಗ್ತಾಳೆ, ಹುಡುಕಿದ್ರು ಸಿಗಲ್ಲ, ಆಮೇಲೆ 3ನೇ ದಿವಸಕ್ಕೆ ಆಕೆಯ ಶವ ಪತ್ತೆಯಾಗಿರುತ್ತೆ. ಶ್ರೀನಂದ ಸಾವಿನ ಬಳಿಕ ಗಿರಿಶ್ರೇಣಿ ಭಾಗದಲ್ಲಿ ಅಲರ್ಟ್ ಅನ್ನ ಮಾಡಿದೆ ಜಿಲ್ಲಾಡಳಿತ. ಚಿಕ್ಕಮಗಳೂರು ಭಾಗದಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾನ ಅಳವಡಿಕೆ ಮಾಡಲಾಗಿದೆ. ಮಾಣಿಕ್ಯಾಧಾರ ಪ್ರವಾಸೋದ್ಯಮ ಇಲಾಖೆಗೆ ಈಗ ಮುಜರಾಯಿ ಇಲಾಖೆ ಸುಪರ್ದಿಯಲ್ಲಿದ್ದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಮಾಣಿಕ್ಯಾಧಾರದಲ್ಲಿ ಸಿಸಿಟಿವಿ ಅಳವಡಿಕೆಗೆ ಸಿದ್ಧತೆಗಳಾಗ್ತಾ ಇದೆ. ಪ್ರವಾಸಿ ಮಿತ್ರರನ್ನ ನೇಮಿಸಿ ಪ್ರವಾಸಿಗರಿಗೆ ಒಂದಿಷ್ಟು ಅಲ್ಲಿ ವಿಷಯಗಳನ್ನ ತಿಳಿಸಲಾಗ್ತಾ ಇದೆ. ಗೈಡ್ಗಳ ಮುಖೇನ ಪ್ರಮುಖ ಸ್ಥಳದಲ್ಲಿ ಬೋರ್ಡ್ಗಳ ಅಳವಡಿಕೆಯನ್ನು ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮಾತ್ರ ಪ್ರವಾಸಿಗರಿಗೆ ಅವಕಾಶ ಅಂತೇಳಿ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರವಾಸಿಗರಿಗೆ ಪೀಕಲಾಟ ಅಂತ ಪರಿಸ್ಥಿತಿಯನ್ನ ರಾಜ್ಯದಲ್ಲಿ ತಂದಿಟ್ಟಿದ್ದಾರೆ. ಹೇಳಿ ಕೇಳಿ ಈ ಒಂದು 2 ತಿಂಗಳು ಏನಿದೆ, ಬೇಸಿಗೆ ರಜೆ ಇರುತ್ತೆ ಮಕ್ಕಳಿಗೆ, ಪ್ರವಾಸೋದ್ಯಮ ಇಲಾಖೆಗೂ ಕೂಡ ಒಂದು ಭರಪೂರ ಆದಾಯ ಬರುವಂತ ಸಂದರ್ಭ. ಇಂಥ ಸಂದರ್ಭದಲ್ಲೇ ಈಗ ಕಟ್ಟುನಿಟ್ಟಿನ ಕ್ರಮಗಳು ಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ಪ್ರವಾಸಿ ತಾಣಗಳಲ್ಲಿ ಅಲರ್ಟ್ ಆಗಿರಬೇಕು. ಎಸ್ಪೆಷಲಿ ಈ ಯಾರೆಲ್ಲ ಹಿಲ್ ಸ್ಟೇಷನ್ಗೆ ಹೋಗ್ತಾರೆ ಅಥವಾ ಟ್ರೆಕ್ಕಿಂಗ್ ಹೋಗ್ತಾರೆ ಅಂಥವರಿಗೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ಕ್ರಮಗಳನ್ನು ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ಇವಾಗ ಕೈಗೊಳ್ತಾ ಇದೆ. ಪ್ರವಾಸೋದ್ಯಮದ ಸಹಾಯಕ ನಿರ್ದೇಶಕರಾಗಿರುವಂತಹ ಲೋಹಿತ್ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಮಾಣಿಕ್ಯಧಾರ ಹಾಗೂ ಮುಳ್ಳಯ್ಯನಗಿರಿ, ಇನಾಮ್ ದತ್ತಪೀಠ, ಸೀತಾಳಯ್ಯನಗಿರಿ ಪ್ರವಾಸಿ ತಾಣಗಳಲ್ಲಿ ಹೋರ್ಡಿಂಗ್ಸ್ ಅನ್ನು ಅಳವಡಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ಇನ್ನು 15 ದಿವಸದಲ್ಲಿ ಗಾಳಿಕೆರೆ ಮತ್ತೆ ಮಾಣಿಕ್ಯಧಾರ, ಮುಳ್ಳಯ್ಯನಗಿರಿ, ಬೇರೆ ಬೇರೆ ಮತ್ತು ಹತ್ತಿಗುಡಿ ಸರ್ಕಲ್, ಹೊನ್ನಂಗಳದಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸ್ತೀವಿ. ಮಾಣಿಕ್ಯಧಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಸೂಚನೆಯಂತೆ ಒಬ್ಬ ಪ್ರವಾಸಿ ಮಿತ್ರನ ಅಲ್ಲಿ ಅಪಾಯಿಂಟ್ ಮಾಡ್ತೀವಿ. ಅಂದ್ರೆ ಅವ್ರದ್ದು 6 ಗಂಟೆವರೆಗೂ ಅವರಲ್ಲಿದ್ದು ಅಲ್ಲಿರ್ತಕ್ಕ ಜನನ ಕ್ಲಿಯರ್ ಮಾಡಿಸಿ ಬರ್ತಕ್ಕಂಥದ್ದು. ಅದೇ ರೀತಿ ಮುಂಚೆ ಮುಜರಾಯಿ ವ್ಯಾಪ್ತಿಲಿ ಅಲ್ಲಿ ಟೋಲ್ ಟಿಕೆಟ್ ಕಲೆಕ್ಷನ್ ಮಾಡ್ತಾ ಇದ್ರು. ಅದನ್ನ ಮಾನ್ಯ ಜಿಲ್ಲಾಧಿಕಾರಿ ಮೌಖಿಕವಾಗಿ ಪ್ರವಾಸೋದ್ಯಮ ಇಲಾಖೆ ಹ್ಯಾಂಡ್ ಓವರ್ ತಗೋಬೇಕು ಅಂತ ಸೂಚಿಸಿದ್ದಾರೆ. ಅಲ್ಲಿ ಕ್ಯಾಮ್ರಾಗಳು ಮತ್ತೆ ಡಸ್ಟ್ ಬಿನ್ ಅಳವಡಿಸೋದಕ್ಕೆ ಕ್ರಮ ಕೈಗೊಳ್ತಾ ಇದೆ. ಭದ್ರತೆಗೆ ಎಲ್ಲ ಈಗ 10 ಜನ ಪ್ರವಾಸಿ ಮಿತ್ರನ ಅಳವಡಿಸಿದೀವಿ. ಇನ್ನೂ 5-6 ಜನನ ಹೋಮ್ ಗಾರ್ಡ್ಸ್ ಅಲ್ಲಿಂದ ಹೊರಗಡೆಯಿಂದ ಎಲ್ಲರೂ ತಗೊಂಡು ಮತ್ತೆ ಹೋಮ್ ಗಾರ್ಡ್ಸ್ ಅವರಿಗೆ ರಿಕ್ವೆಸ್ಟ್ ಕೊಟ್ಟು ಹೆಚ್ಚುವರಿ ಒಂದು 5 ಜನ ನಮಗೆ ಅಲರ್ಟ್ ಆದ್ರೆ ನಾವು ಮಾಣಿಕ್ಯಧಾರ ಮತ್ತೆ ಗಾಳಿಕೆರೆ ಎಲ್ಲಾ ಕಡೆನೂ ಕೂಡ ಮೆನ್ಸ್ ಅನ್ನ ಹಾಕ್ಬೋದು. ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ.